ಎಲ್ರಿಗೂ ನಮಸ್ಕಾರ. ನಮ್ಮ ಕಷ್ಟ ಕಾಲದಲ್ಲಿ ಯಾರು ಸಹಾಯ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಮ್ಗೆ ಈ PF ಅಮೌಂಟ್ ಅಂತಿದೆಯಲ್ಲ, ಇದು ಯಾವಾಗ್ಲೂ ನಮ್ಗೆ ಒಂದು ಸಹಾಯ ಮಾಡುತ್ತೆ. ನಾನಿರುವುದೇ ನಿಮಗಾಗಿ, ನಾಡಿರುವುದು ನಮಗಾಗಿ. ನಮ್ಗೆಲ್ಲ ಗೊತ್ತಿರೋ ತರ ನಮ್ಮ ಸ್ಯಾಲರಿಯಲ್ಲಿ 12% ಅಮೌಂಟ್ ಕಟ್ ಆಗಿ ಅದು PF ಅಕೌಂಟ್ಗೆ ಹೋಗುತ್ತೆ ಅಂತ, ಮತ್ತು ಅದೇ 12% ಅಮೌಂಟ್ ನ ಕಂಪನಿಯವರು ನಮ್ಮ PF ಅಕೌಂಟ್ಗೆ ಹಾಕ್ತಾರೆ ಅಂತ. ಬಟ್ ಆದ್ರೆ ಈ PF ಅಕೌಂಟ್ ಅಲ್ಲಿ ನಮ್ಗೆ 3 ಸ್ಕೀಮ್ಸ್ ಇದೆ. ಒಂದು ಬಂದು EPF ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್, ಎರಡನೇದು EPS ಎಂಪ್ಲಾಯಿ ಪೆನ್ಷನ್ ಸ್ಕೀಮ್, ಮತ್ತೆ ಮೂರನೇ ಬಂದು EDLI ಎಂಪ್ಲಾಯೀಸ್ ಡೆಪಾಸಿಟರಿ ಲಿಂಕ್ ಸ್ಕೀಮ್ ಅಂತ. ಫಸ್ಟ್ ಬಂದು EPF. ಇದಕ್ಕೆ ನಮ್ಮ ಸ್ಯಾಲರಿಯಲ್ಲಿ 12% ಅಮೌಂಟ್ ಕಟ್ ಆಗಿ ಮಂತ್ಲಿ ಅದರಲ್ಲಿ ಡೆಪಾಸಿಟ್ ಆಗುತ್ತೆ, ಮತ್ತು ಕಂಪನಿಯವರು 12% ಅಮೌಂಟ್ ಹಾಕ್ತಾರಲ್ಲ, ಅದರಲ್ಲಿ 3.67% ಮಾತ್ರ ನಮ್ಮ PF ಅಕೌಂಟ್ ಹೋಗುತ್ತೆ. ಮಿಕ್ಕಿದ 8.33% ಅದು ಪೆನ್ಷನ್ ಸ್ಕೀಮ್ಗೆ ಹೋಗುತ್ತೆ. ಮತ್ತೆ ಮೂರನೇ ಸ್ಕೀಮ್ ಬಂದ್ಬಿಟ್ಟು EDLI. ಇದಕ್ಕೆ ಕಂಪನಿಯವರೇ 0.5% ಆಫ್ ನಮ್ಮ ಸ್ಯಾಲರಿ ಅಥವಾ 75 ರೂಪಾಯಿ ಕಂಪನಿಯವರೇ ಈ ಇನ್ಶೂರೆನ್ಸ್ ಸ್ಕೀಮ್ಗೆ ಅಮೌಂಟ್ ಹಾಕ್ತಾರೆ. ಮತ್ತು EPF ಆರ್ಗನೈಸೇಷನ್ ಅವರೇ ನಮ್ಮ ಅಕೌಂಟ್ಗೆ ಇಯರ್ಲಿ 8.25% ಬಡ್ಡಿನ ಇಯರ್ಲಿ ನಮ್ಮ PF ಅಕೌಂಟ್ಗೆ ಹಾಕ್ತಾರೆ. ಈ ಎಷ್ಟು ಅಮೌಂಟ್ಸ್ ನಮ್ಮ PF ಅಲ್ಲಿ ಆಡ್ ಆಗ್ತಾ ಹೋಗುತ್ತೆ. ನಾವು PF ಅಮೌಂಟ್ ಮತ್ತೆ ಪೆನ್ಷನ್ ಎರಡು ಫುಲ್ ಅಮೌಂಟ್ ತೆಗಿಬೇಕು ಅಂದ್ರೆ ನಾವು ರಿಸೈನ್ ಮಾಡಿ 60 ದಿನ ಆಗಿರ್ಬೇಕು. ಅದಾದ್ಮೇಲೆ ಮಾತ್ರ ನಾವು PF ಫುಲ್ ಅಮೌಂಟ್ ನ ತೆಗಿಯಕ್ಕಾಗುತ್ತೆ. ಈಗ ನಾನು PF ನ ಹೇಗೆ ವಿತರಣೆ ಮಾಡೋದು ಅಂತ ಸಿಂಪಲ್ ಆಗಿ ನಿಮ್ಗೆ ಹೇಳ್ಕೊಡ್ತೀನಿ. ಈ ಪ್ರೊಸೀಜರ್ ನ ಫಾಲೋ ಮಾಡಿ ನೀವು 10 ನಿಮಿಷದಲ್ಲಿ ಫುಲ್ PF ಮತ್ತು ಪೆನ್ಷನ್ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡ್ಕೋಬಹುದು. ಅದು ಹೇಗಂತ ನೋಡೋಣ ಬನ್ನಿ. ನೀವು ಗೂಗಲ್ ಅಲ್ಲಿ UAN ಲಾಗಿನ್ ಅಂತ ಟೈಪ್ ಮಾಡಿ, ಅಲ್ಲಿ ಬಂದಿರುವ ಫಸ್ಟ್ ಲಿಂಕ್ ನ ಕ್ಲಿಕ್ ಮಾಡಿ, ಇಲ್ಲಿ ಪಾಪಪ್ ಬರುತ್ತೆ, ಓಕೆ ಕೊಡಿ. ನಿಮ್ಮ UAN ನಂಬರ್ ನ ಎಂಟರ್ ಮಾಡಿ ಇಲ್ಲಿ. ಅದಾದ್ಮೇಲೆ ಪಾಸ್ವರ್ಡ್ ನ ಟೈಪ್ ಮಾಡಿ, ನೆಕ್ಸ್ಟ್ ಕ್ಯಾಪ್ಚಾ ಎಂಟರ್ ಮಾಡಿ, ಅಲ್ಲಿ ಮೇಲ್ಗಡೆ ಕಾಣಿಸ್ತಾ ಇರುವ ನಂಬರು ಅದು ಹೆಂಗಿದ್ರೆ ಹಂಗೇನೆ ಟೈಪ್ ಮಾಡಿ ಸೈನ್ ಇನ್ ಕೊಡಿ. ಇಲ್ಲಿ ನಿಮ್ಗೆ ಒನ್ ಟೈಮ್ ಪಾಸ್ವರ್ಡ್ ಬರುತ್ತೆ ನಿಮ್ಮ ಮೊಬೈಲ್ ನಂಬರ್ಗೆ, ಆ OTP ನ ಇಲ್ಲಿ ಎಂಟರ್ ಮಾಡಿ. ಮತ್ತೆ ಇನ್ನೊಂದ್ಸಲ ಕ್ಯಾಪ್ಚಾನ ಟೈಪ್ ಮಾಡಿ, ಅಲ್ಲಿ ಮೇಲ್ಗಡೆ ಏನ್ ಕೊಟ್ಟಿರ್ತಾರ ಅದೇ ತರ ಮತ್ತೆ ಸಬ್ಮಿಟ್ ಮಾಡಿ. ಇಲ್ಲಿ ಬಂದ್ಮೇಲೆ ಫಸ್ಟ್ ವ್ಯೂ ಪ್ರೊಫೈಲ್ಗೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ದು ಫೋಟೋ ಕರೆಕ್ಟ್ ಆಗಿದೆ ಅಂತ ಚೆಕ್ ಮಾಡಿ. ನಿಮ್ ಡೇಟ್ ಆಫ್ ಬರ್ತ್, ಜೆಂಡರು, ಮತ್ತೆ ಅಡ್ರೆಸ್, ಕ್ವಾಲಿಫಿಕೇಶನ್, ಮೆರಿಟಲ್ ಸ್ಟೇಟಸ್ ಎಲ್ಲ ಕರೆಕ್ಟ್ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಒಂದ್ಸಲ. ಅದಾದ್ಮೇಲೆ ಮ್ಯಾನೇಜ್ KYC ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ನೀವು ನಿಮ್ಮ ಬ್ಯಾಂಕ್ ಡೀಟೇಲ್ಸ್, ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿದೆ ಅಂತ ಚೆಕ್ ಮಾಡಿ, ಮತ್ತೆ ಸ್ಟೇಟಸ್ ಅಪ್ರೂವ್ಡ್ ಅಂತ ಇದೆಯಾ ಅಂತ ವೆರಿಫೈ ಮಾಡ್ಕೊಳ್ಳಿ. ಅದಾದ್ಮೇಲೆ ಆನ್ಲೈನ್ ಸರ್ವಿಸಸ್ ಅಂತ ಇದೆಯಲ್ಲ, ಕ್ಲೈಮ್ ಫಾರ್ಮ್ 31/19/10C ಎಂದು 10D ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಗೆ ಬ್ಯಾಂಕ್ ಅಕೌಂಟ್ ನಂಬರ್ ಅಂತ ಇರುತ್ತೆ, ಅಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ನ ಟೈಪ್ ಮಾಡಿ ವೆರಿಫೈ ಮಾಡಿ. ಪಾಪಪ್ ಬರುತ್ತೆ, ಅಲ್ಲಿ ಎಸ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಮತ್ತೆ ನೀವು ಕೆಳಗಡೆ ಸರ್ವಿಸ್ ಡೀಟೇಲ್ಸ್ ಬರುತ್ತೆ, ನೀವು ಯಾವಾಗ ಜಾಯ್ನ್ ಆಗಿದ್ದೀರಾ ಮತ್ತೆ ಯಾವಾಗ ಕೆಲಸ ಬಿಟ್ಟಿದ್ದೀರಾ ಅಂತ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ಒಂದ್ಸಲ ಚೆಕ್ ಮಾಡಿಕೊಂಡು ಪ್ರೊಸೀಡ್ ಫಾರ್ ಆನ್ಲೈನ್ ಕ್ಲೈಮ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ನೀವು ಕೆಳಗಡೆ ಐ ವಾಂಟ್ ಟು ಅಪ್ಲೈ ಫಾರ್, ಇಲ್ಲಿ ನಿಮಗೆ 2 ಆಪ್ಷನ್ಸ್ ಇದೆ, ಫಾರ್ಮ್ 19 ಮತ್ತು ಫಾರ್ಮ್ 10C. ಫಾರ್ಮ್ 19 ಒಂದು PF ಗೆ ಮತ್ತು ಫಾರ್ಮ್ 10C ಒಂದು ಪೆನ್ಷನ್ ಗೆ ಅಂತ ನಾವು ಎರಡು ಅಪ್ಲೈ ಮಾಡಬೇಕು. ಫಸ್ಟ್ ಫಾರ್ಮ್ 19 ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮ್ಗೆ ಇಲ್ಲಿ ಅಪ್ಲೋಡ್ ಫಾರ್ಮ್ 15G ಅಂತ ಇರುತ್ತೆ, ಇಲ್ಲಿ ನಿಮ್ಗೆ ಫಾರ್ಮ್ 15G ನ ಅಪ್ಲೋಡ್ ಮಾಡಬೇಕು. ಫಾರ್ಮ್ 15G ಈ ಫಾರ್ಮ್ ನಾವು ಏನಕ್ಕೆ ಅಪ್ಲೋಡ್ ಮಾಡಬೇಕು ಅಂದ್ರೆ, ನೀವು ಏನಾದ್ರೂ ಒಂದು ಕಂಪನಿಯಲ್ಲಿ 5 ವರ್ಷಕ್ಕಿಂತ ಕಡಿಮೆ ಅವಧಿ ಕೆಲಸ ಮಾಡಿದ್ದು ಮತ್ತು ನಿಮ್ಮ PF ಅಮೌಂಟ್ 50,000ಗಿಂತ ಜಾಸ್ತಿ ಇದ್ರೆ ಈ 15G ಫಾರ್ಮ್ ನ ಅಪ್ಲೋಡ್ ಮಾಡಬೇಕು. ಇಲ್ಲ ಅಂದ್ರೆ ಈ 15G ಫಾರ್ಮ್ ಅಪ್ಲೋಡ್ ಮಾಡಿಲ್ಲ ಅಂದ್ರೆ ನೀವು PF ಅಮೌಂಟ್ ವಿತರಣೆ ಮಾಡಿದಾಗ 10% TDS ಟ್ಯಾಕ್ಸ್ ಕಟ್ ಆಗುತ್ತೆ. TDS ಅಂದ್ರೆ ಟ್ಯಾಕ್ಸ್ ಡಿಡಕ್ಷನ್ ಅಟ್ ಸೋರ್ಸ್ ಅಂತ. ನೀವೇನಾದ್ರೂ ಪ್ಯಾನ್ ಕಾರ್ಡ್ ಮತ್ತು ಈ 15G ಎರಡನ್ನೂ ಅಪ್ಲೋಡ್ ಮಾಡಿಲ್ಲ ಅಂದ್ರೆ ನಿಮ್ಮ PF ಅಮೌಂಟ್ ಅಲ್ಲಿ 20% ವರೆಗೂ TDS ಟ್ಯಾಕ್ಸ್ ಕಟ್ ಆಗಬಹುದು. ಅದಕ್ಕಂತ ಈ 15G ಫಾರ್ಮ್ ನ ಫಿಲ್ ಮಾಡಿ ಅಪ್ಲೋಡ್ ಮಾಡಿ ಈ 10% ಟ್ಯಾಕ್ಸ್ ಅನ್ನ 0 ಮಾಡಿ. ಹಣ ಯಾರಿಗೂ ಸುಮ್ನೆ ಬರೋದಿಲ್ಲ. ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಈ 15G ಫಾರ್ಮ್ ಲಿಂಕ್ ನ ಹಾಕಿರ್ತೀನಿ, ನೀವು ಆ ಫಾರ್ಮ್ ನ ಡೌನ್ಲೋಡ್ ಮಾಡ್ಕೊಳ್ಳಿ ಮತ್ತು ಅದನ್ನು ಹೇಗೆ ಫಿಲ್ ಮಾಡೋದು ಮತ್ತು ಅಪ್ಲೋಡ್ ಮಾಡೋದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಅದೇ ತರ ಫಾಲೋ ಮಾಡಿ. ಗೂಗಲ್ ಅಲ್ಲಿ ಐ ಲವ್ PDF ಎಡಿಟರ್ ಅಂತ ಟೈಪ್ ಮಾಡಿ. ಅಲ್ಲಿ ಬಂದಿರೋ ಫಸ್ಟ್ ಲಿಂಕ್ ನ ಕ್ಲಿಕ್ ಮಾಡಿ. ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ 15G ನ ಫಾರ್ಮ್ ನ ಡೌನ್ಲೋಡ್ ಮಾಡಿಕೊಂಡು ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡಿ ಓಪನ್ ಮಾಡಿ. ಆ 15G ಫಾರ್ಮ್ ಇಲ್ಲಿ ಓಪನ್ ಆಗುತ್ತೆ. ನಾವಿಲ್ಲಿ 15G ಫಾರ್ಮ್ ನ ಫಿಲ್ ಮಾಡಬೇಕಾಗುತ್ತೆ. ಇದನ್ನ ನಿಮ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಾವು ಫಾರ್ಮ್ 15G ಅಲ್ಲಿ ಪಾರ್ಟ್ 1 ಮಾತ್ರ ಅಪ್ಡೇಟ್ ಮಾಡಬೇಕಾಗುತ್ತೆ. ಫಸ್ಟ್ ನೇಮ್ ಆಫ್ ದ ಅಸೆಸಿ ಅಂದ್ರೆ ಹೆಸರು, ನಿಮ್ಮ ಹೆಸರು ಏನು ಅಂತ ಅಲ್ಲಿ ಟೈಪ್ ಮಾಡಿ.
ಅಲ್ಲಿ ಆಡ್ ಟೆಕ್ಸ್ಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಟೆಕ್ಸ್ಟ್ ನ ಇನ್ಸರ್ಟ್ ಮಾಡ್ಬೋದು. ಅಲ್ಲಿ ಬರುತ್ತೆ, ಅಲ್ಲಿ ನಿಮ್ಮ ಟೆಕ್ಸ್ಟ್ ನ ಎಲ್ಲಿ ಬೇಕಾದ್ರೆ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಎಂಟರ್ ಮಾಡಿ ನಿಮ್ಮ ನೇಮ್ನ. ನಿಮ್ಮ ಹೆಸರು ಎಂಟರ್ ಮಾಡಿದ್ಮೇಲೆ ಅದು ಸೈಜ್ನ ಚೇಂಜ್ ಮಾಡ್ಕೊಳ್ಳಿ. 18 ಕರೆಕ್ಟ್ ಆಗಿರುತ್ತೆ, ಅದು ಚೇಂಜ್ ಮಾಡಿಕೊಂಡು ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಕರೆಕ್ಟ್ ಫೀಲ್ಡ್ ಅಲ್ಲಿ ನೀವು ಸೆಟ್ ಮಾಡ್ಕೊಳ್ಳಿ. ಮತ್ತು ಪ್ಯಾನ್ ಅಂತ ಅಸೆಸಿ. ನೆಕ್ಸ್ಟ್ ನೀವು ಆ ಬಾಕ್ಸ್ನೇ ಕಾಪಿ ಮಾಡಿ Ctrl+C ಮತ್ತು Ctrl+V ಅಂತ ಟೈಪ್ ಮಾಡಿ ಆ ಬಾಕ್ಸ್ ಮತ್ತೆ ಕಾಪಿ ಪೇಸ್ಟ್ ಆಗುತ್ತೆ. ಅಲ್ಲಿ ಪ್ಯಾನ್ ಹತ್ರ ಅದು ಪ್ಲೇಸ್ ಮಾಡಿ ಮತ್ತೆ ನಿಮ್ಮ ಪ್ಯಾನ್ ನಂಬರ್ ಅಲ್ಲಿ ಎಂಟರ್ ಮಾಡಿ. ಸೇಮ್ ನೆಕ್ಸ್ಟ್ ಪೇಸ್ಟ್ ಡೈರೆಕ್ಟ್ ಆಗಿ ನೀವು ಪೇಸ್ಟ್ ಮಾಡ್ತಾ ಇದ್ರೆ Ctrl+V, ಅದು ನಿಮಗೆ ಬಾಕ್ಸ್ ಬರ್ತಾ ಇರುತ್ತೆ. ಸ್ಟೇಟಸ್ ಇಂಡಿವಿಜುವಲ್ ಅಂತ ಟೈಪ್ ಮಾಡಿ. ನೆಕ್ಸ್ಟ್ ಪ್ರೀವಿಯಸ್ ಇಯರ್, ಇದು ಪ್ರೀವಿಯಸ್ ಇಯರ್ ಬಂದು ನೀವು ಲಾಸ್ಟ್ ಇಯರ್ ಎಂಟರ್ ಮಾಡಬೇಕು, ಫೈನಾನ್ಷಿಯಲ್ ಇಯರ್. ಇದು 2024, ಸೊ ನಾನು 2023 2024 ಅಂತ ಟೈಪ್ ಮಾಡ್ತಾ ಇದ್ದೀನಿ. ರೆಸಿಡೆನ್ಷಿಯಲ್ ಸ್ಟೇಟಸ್, ಇಲ್ಲಿ ನಾವು ರೆಸಿಡೆಂಟ್ ಅಂತ ಟೈಪ್ ಮಾಡಿ. ನೆಕ್ಸ್ಟ್ ನಿಮಗೆ ಫ್ಲಾಟ್ ನಂಬರ್, ಇಲ್ಲಿ ನಿಮಗೆ ಆಧಾರ್ ಕಾರ್ಡ್ ಅಲ್ಲಿರುವ ಅದೇ ಅಡ್ರೆಸ್ ಅನ್ನ ಟೈಪ್ ಮಾಡಿ ಆಯ್ತಾ. ನಿಮ್ಮ ಊರ ಹೆಸರು, ರೋಡ್ ಆರ್ ಸ್ಟ್ರೀಟ್ ಅಂದ್ರೆ ನಿಮ್ಮ ಊರ ಹೆಸರು ಎಂಟರ್ ಮಾಡಿ. ಮತ್ತೆ ಇದು ನಿಮ್ಮ ತಾಲೂಕ್ನ ಎಂಟರ್ ಮಾಡ್ಬೋದು. ನೆಕ್ಸ್ಟ್ ಡಿಸ್ಟ್ರಿಕ್ಟ್ ನ ಎಂಟರ್ ಮಾಡಿ. ಜಸ್ಟ್ ಕಾಪಿ ಪೇಸ್ಟ್ ಮಾಡಿ, ಆ ಬಾಕ್ಸ್ ನಿಮಗೆ ಬರ್ತಾ ಇರುತ್ತೆ, ಎಡಿಟ್ ಮಾಡ್ಕೊಳ್ಳಿ. ಸ್ಟೇಟ್ ಕರ್ನಾಟಕ, ಮತ್ತೆ ಪಿನ್ ಕೋಡ್, ನಿಮ್ಮ ತಾಲೂಕಿನ ಪಿನ್ ಕೋಡ್ ನಲ್ಲಿ ಟೈಪ್ ಮಾಡಿ. ಅದಾದ್ಮೇಲೆ ಇಮೇಲ್ ಐಡಿ, ನಿಮ್ಮ ಪರ್ಸನಲ್ ಇಮೇಲ್ ಐಡಿನ ಎಂಟರ್ ಮಾಡಿ. ಸೈಜ್ ನ ನೀವು ಅಡ್ಜಸ್ಟ್ ಮಾಡ್ಕೊಂಡು ಬಾಕ್ಸ್ ಅಲ್ಲಿ ಇರೋ ತರ ನೋಡ್ಕೊಳ್ಳಿ. ಮತ್ತೆ ಮೊಬೈಲ್ ನಂಬರ್ನೆಲ್ಲ ಟೈಪ್ ಮಾಡಬೇಕು. ಅದಾದ್ಮೇಲೆ 15 ಸೆಕ್ಷನ್ ಬಂದು ಅಲ್ಲಿ ನೀವು ಲಾಸ್ಟ್ ಟೈಮ್ ಏನಾದ್ರು ಟ್ಯಾಕ್ಸ್ ಅಪ್ಲೈ ಮಾಡಿದ್ರೆ ಹಾಕಿ, ಇಲ್ಲಾಂದ್ರೆ ನೋ ಅಂತ ಟೈಪ್ ಮಾಡಿ. ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಎಸ್ಟಿಮೇಟೆಡ್ ಇನ್ಕಮ್ ಫಾರ್ ದ, ಇಲ್ಲಿ 16 ಅಲ್ಲಿ ಬಂದ್ಬಿಟ್ಟು ನಾವು ನಿಮ್ದು PF ಮತ್ತು ಪೆನ್ಷನ್ ಫುಲ್ ಅಮೌಂಟ್ ನ ಇಲ್ಲಿ ಟೈಪ್ ಮಾಡಿ, ಪಾಸ್ಬುಕ್ ಅನ್ನು ನೋಡಿ ಎಂಟರ್ ಮಾಡಿ. ನೆಕ್ಸ್ಟ್ ಇದೆ ನೀವು ಲಾಸ್ಟ್ ಇಯರ್ ಎಷ್ಟು ಅಮೌಂಟ್ ನಿಮ್ಗೆ ಇನ್ಕಮ್ ಬಂದಿದೆ ಅಂತ ಎಸ್ಟಿಮೇಟ್ ಆಗಿ ಟೈಪ್ ಮಾಡಿ. ಇದತ್ತ ಈ ಅಮೌಂಟ್ ಅನ್ನು ಸೇರಿಸಿ. 18ನೇ ಸೆಕ್ಷನ್ ನೀವೇನು ಫಿಲ್ ಮಾಡಂಗಿಲ್ಲ, ಅದನ್ನೇ ಬಿಟ್ಬಿಡಿ. ನೀವು 19ನೇದು ಬಂದು ಎಂಟರ್ ಮಾಡಬೇಕು. 1 ಇದೆಯಲ್ಲ, ಸೀರಿಯಲ್ ನಂಬರ್ 1 ಅಂತ ಹಾಕಿ ಮತ್ತು ಇಲ್ಲಿ UIN ಅಂತ ಟೈಪ್ ಮಾಡಿ ಮತ್ತು ನೀವು UIN ನಂಬರ್ನ ಎಂಟರ್ ಮಾಡಿ. ನೇಚರ್ ಆಫ್ ಇನ್ಕಮ್ ಬಂದು ಇಲ್ಲಿ ಒಂದು PF ವಿತ್ಡ್ರಾಯಲ್ ಅಂತ ಟೈಪ್ ಮಾಡಿ. ಸೆಕ್ಷನ್ ಬಂದ್ಬಿಟ್ಟು 192A ಅಂತ ಎಂಟರ್ ಮಾಡಿ. ಅಮೌಂಟ್ ಆಫ್ ಇನ್ಕಮ್ ನೀವು ಅಲ್ಲಿ ಮೇಲ್ಗಡೆ ಸೆಕ್ಷನ್ 16ರಲ್ಲಿ ಎಂಟರ್ ಮಾಡಿದೆಯಲ್ಲ, ಸೇಮ್ ಅಮೌಂಟ್ನೇ ಇಲ್ಲೂ ನೀವು ಎಂಟರ್ ಮಾಡಬೇಕು. ಅಲ್ಲಿರೋದೇ ಇಲ್ಲೂ ಎಂಟರ್ ಇರಬೇಕು. ಮತ್ತೆ ಸಿಗ್ನೇಚರ್ ನೀವು ಅಲ್ಲಿ ಡ್ರಾ ಅಂತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ ನೀವು ಸಿಗ್ನೇಚರ್ನ ಮಾಡ್ಬೋದು. ಅಥವಾ ಅಲ್ಲಿ ಫೋಟೋ ಅಂತಿದೆಯಾ ನೋಡಿ, ಆ ಫೋಟೋ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಹತ್ರ ಆಲ್ರೆಡಿ ಸಿಗ್ನೇಚರ್ ಫೋಟೋ ತೆಗ್ದಿರೋದಿದ್ರೆ ಅಲ್ಲಿ ಸಿಗ್ನೇಚರ್ನ ಹಾಕ್ಬೋದು. ಮತ್ತೆ ಇಲ್ಲಿ ನಿಮ್ಮ ಹೆಸರು ಇನ್ನೊಂದ್ಸಲ ಟೈಪ್ ಮಾಡಿ. ಅದಾದ್ಮೇಲೆ ಪ್ಲೇಸ್, ನಿಮ್ಮ ಊರ ಹೆಸರು ಮತ್ತು ಡೇಟ್, ಯಾವತ್ತು ನೀವು ಈ ಫಾರ್ಮ್ ನ ಫಿಲ್ ಮಾಡ್ತಾ ಇದ್ರ ಆ ಡೇಟ್ ಎಂಟರ್ ಮಾಡಿ. ಅದಾದ್ಮೇಲೆ ಇನ್ನೊಂದ್ಸಲ ಸಿಗ್ನೇಚರ್, ಅಲ್ಲಿ ಮೇಲ್ಗಡೆ ಇರೋದನ್ನ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಬಹುದು. ಇಷ್ಟೇ ನಾವು ಫಾರ್ಮ್ 15G ಅಲ್ಲಿ ಎಂಟರ್ ಮಾಡೋದು. ಪಾರ್ಟ್ 2 ಬಂದ್ಬಿಟ್ಟು ಅವರೇ ಆಫೀಸ್ ಅವರೇ ಟೈಪ್ ಮಾಡ್ಕೋತಾರೆ, ನಾವು ಅದನ್ನ ಫಿಲ್ ಮಾಡಂಗಿಲ್ಲ. ಇದೆಲ್ಲ ಆದ್ಮೇಲೆ ನೀವು ಒಂದ್ಸಲ ಈ ಫಾರ್ಮ್ 15G ನ ಎಲ್ಲ ಇನ್ಫಾರ್ಮೇಶನ್ ಒಂದ್ಸಲ ಚೆಕ್ ಮಾಡಿ, ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ. ಕರೆಕ್ಟ್ ಆಗಿಲ್ಲ ಅಂತ ಚೇಂಜ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೀವು ಇಲ್ಲಿ ಎಡಿಟ್ PDF ಅಂತಿದ್ದೀರಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಡೌನ್ಲೋಡ್ PDF ಅಂತ ಬರುತ್ತೆ. ಇದು 15G ಫಿಲ್ ಆಗಿರೋದು ನಿಮ್ಗೆ ಡೌನ್ಲೋಡ್ ಆಗುತ್ತೆ ನೋಡಿ. ಇಲ್ಲಿ ಒಂದು ಫಸ್ಟ್ ಚೆಕ್ ಮಾಡ್ಕೊಂಡು ಮತ್ತೆ ಅದೇ ಫಾರ್ಮ್ ನ ನೀವು ಇಲ್ಲಿ ಫಾರ್ಮ್ 15G ಇದೆಯಲ್ಲ ಅಪ್ಲೋಡ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ನೀವು ಫಾರ್ಮ್ 15G ಅಂತ ಇದೆಯಲ್ಲ, ಇಲ್ಲಿ ಚೂಸ್ ಫೈಲ್ ಅಂತ ಸೆಲೆಕ್ಟ್ ಮಾಡಿ. ಇವಾಗ ನೀವು ಫಿಲ್ ಮಾಡಿದ್ರಲ್ಲ ಆ ಡಾಕ್ಯುಮೆಂಟ್ ನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಇದು 1 MB ಗಿಂತ ಕಡಿಮೆನೇ ಇರಬೇಕು ಸೈಜು. ಜಾಸ್ತಿ ಇದ್ರೆ ನೀವು ಸೈಜ್ ಚೇಂಜ್ ಮಾಡ್ಕೊಂಡು ಇದು ಮಾಡಿ. ಅಲ್ಲಿ 15G ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಎಂಪ್ಲಾಯಿ ಅಡ್ರೆಸ್, ಇಲ್ಲಿ ನಿಮ್ಮ ಅಡ್ರೆಸ್ ನ ಆಧಾರ್ ಅಲ್ಲಿರುವ ಅಡ್ರೆಸ್ ನ ಇಲ್ಲಿ ಟೈಪ್ ಮಾಡಿ. ನಿಮ್ಮ ಊರ ಹೆಸರು, ನಿಮ್ದು ತಾಲೂಕು, ಮತ್ತೆ ನಿಮ್ದು ಜಿಲ್ಲೆ, ಡಿಸ್ಟ್ರಿಕ್ಟ್, ಸ್ಟೇಟ್ ಎಲ್ಲಾನು ಇಲ್ಲಿ ಅಡ್ರೆಸ್, ಸಿಟಿ ಮತ್ತೆ ಪಿನ್ ಕೋಡ್ ನ ಇಲ್ಲಿ ಟೈಪ್ ಮಾಡಿ. ನೆನಪಿರಲಿ ಆಧಾರ ಲಿಂಕ್ ಇದೆಯೋ ಅದೇ ತರನೇ ನೀವು ಟೈಪ್ ಮಾಡಿ.
ಅಪ್ಲೋಡ್ ಸ್ಕ್ಯಾನ್ ಆಫ್ ಚೆಕ್ ಅಥವಾ ಪಾಸ್ಬುಕ್. ಇಲ್ಲಿ ನೀವು ಚೆಕ್, ಕ್ಯಾನ್ಸಲ್ಡ್ ಚೆಕ್ ಅಥವಾ ಪಾಸ್ಬುಕ್ ಯಾವ್ದಾದ್ರು ಒಂದು ಅಪ್ಲೋಡ್ ಮಾಡಬಹುದು. ಇಲ್ಲಿ JPG ಫಾರ್ಮೆಟ್ ಅಲ್ಲಿ ಇರಬೇಕು, 100 KB ಗಿಂತ ಜಾಸ್ತಿ ಮತ್ತು 500 KB ಗಿಂತ ಕಡಿಮೆ ಇರಬೇಕು. ಸೈಜ್ ಅದನ್ನ ನೋಡ್ಕೊಳ್ಳಿ. ಇಲ್ಲಿ ನಾನು ಕ್ಯಾನ್ಸಲ್ ಚೆಕ್ ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಕ್ಯಾನ್ಸಲ್ ಚೆಕ್ ಅಂದ್ರೆ ಏನು ಇಲ್ಲ, ನೀವು ಚೆಕ್ ಬುಕ್ ಇರುತ್ತಲ್ಲ ಅದರಲ್ಲಿ ಕ್ಯಾನ್ಸಲ್ ಅಂತ ಬರ್ರಿ ಲೈನ್ ಹಾಕಿದ್ರೆ ಅದು ಕ್ಯಾನ್ಸಲ್ ಚೆಕ್ ಅಂತ ಆಗುತ್ತೆ. ನಿಮ್ಮ ಹತ್ರ ಪಾಸ್ಬುಕ್ ಇದ್ರೆ ಪಾಸ್ಬುಕ್ ಕೂಡ ಅಪ್ಲೋಡ್ ಮಾಡಬಹುದು. ಅದರಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್, IFSC ಕೋಡ್ ಮತ್ತೆ ನಿಮ್ಮ ನೇಮ್ ಇರೋ ತರ ನೋಡ್ಕೊಳ್ಳಿ. ಆ ಬಾಕ್ಸ್ ಮೇಲೆ ಸೆಲೆಕ್ಟ್ ಮಾಡಿ ಗೆಟ್ ಆಧಾರ್ OTP ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ಗೆ ಒಂದು OTP ಬಂದಿರುತ್ತೆ. ಆ OTP ನ ಇಲ್ಲಿ ಎಂಟರ್ ಮಾಡಿ. ಅದಾದ್ಮೇಲೆ ವ್ಯಾಲಿಡೇಟ್ OTP ಅಂಡ್ ಸಬ್ಮಿಟ್ ಕ್ಲೈಮ್ ಫಾರ್ಮ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಅಷ್ಟೇ, ನಮ್ದು ಕ್ಲೈಮ್ ಇಲ್ಲಿ ಸಬ್ಮಿಟ್ ಆಗಿದೆ. ಅದಾದ್ಮೇಲೆ ನೀವು ಇನ್ನೊಂದ್ಸಲ ಮೇಲ್ಗಡೆ ಆನ್ಲೈನ್ ಸರ್ವಿಸಸ್ ಅಲ್ಲಿ ಇವಾಗ ಸೇಮ್ ಕ್ಲೈಮ್ ಫಾರ್ಮ್ 13 ಅದನ್ನು ಕ್ಲಿಕ್ ಮಾಡಿ. ಇನ್ನೊಂದ್ಸಲ ಬ್ಯಾಂಕ್ ಅಕೌಂಟ್ ಇದೆಯಲ್ಲ ಅದನ್ನು ಟೈಪ್ ಮಾಡಿ ವೆರಿಫೈ ಮಾಡಿ. ಎಸ್ ಅಂತ ನೋಡಿ. ಇನ್ನೊಂದ್ಸಲ ಪ್ರೊಸೀಡ್ ಫಾರ್ ದ ಆನ್ಲೈನ್ ಸರ್ವಿಸ್ ಅಂತ ಕ್ಲಿಕ್ ಮಾಡಿ. ಅಲ್ಲಿ ಐ ವಾಂಟ್ ಟು ಅಪ್ಲೈ ಫಾರ್, ಇವಾಗ ನೀವು ಎರಡನೇದು ಪೆನ್ಷನ್ ಫಾರ್ಮ್ 10C ಅಂತ ಕ್ಲಿಕ್ ಮಾಡಿ. ಇನ್ನೊಂದ್ಸಲ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿರುವ ಅಡ್ರೆಸ್ ಅನ್ನು ಇಲ್ಲಿ ಟೈಪ್ ಮಾಡಿ. ಆಧಾರ್ ಕಾರ್ಡ್ ಅಲ್ಲಿರುವ ಅಡ್ರೆಸ್ ನೀವು ಇಲ್ಲಿ ಟೈಪ್ ಮಾಡಬೇಕು, ಊರ ಹೆಸರು, ತಾಲೂಕು, ಪಿನ್ ಕೋಡ್ ಎಲ್ಲಾನು. ಮತ್ತೆ ಇನ್ನೊಂದ್ಸಲ ನಿಮ್ಮ ಚೆಕ್ ಬುಕ್ ಅಥವಾ ನೀವು ಲಾಸ್ಟ್ ಟೈಮ್ ಏನ್ ಅಪ್ಲೋಡ್ ಮಾಡಿರ್ತೀರಲ್ಲ ಅದನ್ನೇ ಇನ್ನೊಂದ್ಸಲ ಹೋಗಿ ಸೆಲೆಕ್ಟ್ ಮಾಡಿ ಅಪ್ಲೋಡ್ ಮಾಡಿ. ವ್ಯೂ ಅಂತ ಕ್ಲಿಕ್ ಮಾಡಿ ಕರೆಕ್ಟ್ ಆಗಿದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಿಮ್ಗೆ ಇನ್ನೊಂದ್ಸಲನು ಅಲ್ಲಿ ಹಿಯರ್ ಬೈ ಅಂತ ಇದೆಯಲ್ಲ ಅದನ್ನ ಸೆಲೆಕ್ಟ್ ಮಾಡಿ ಗೆಟ್ ಆಧಾರ್ OTP ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಧಾರ್ ಲಿಂಕ್ ಆಗಿರುವ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ OTP ನ ಇಲ್ಲಿ ಎಂಟರ್ ಮಾಡಿ, ವ್ಯಾಲಿಡೇಟ್ ಕೊಡಿ. ಅಷ್ಟೇ, ನಿಮ್ದು ಪೆನ್ಷನ್ ಫಾರ್ಮ್ ಕೂಡ ಇಲ್ಲಿ ಅಪ್ಲೋಡ್ ಆಯ್ತು. ಮತ್ತೆ ನೀವು ಆನ್ಲೈನ್ ಸರ್ವಿಸ್ ಅಲ್ಲಿ ಟ್ರ್ಯಾಕ್ ಕ್ಲೈಮ್ ಸರ್ವಿಸಸ್ ಅಂತ ಅದನ್ನು ಕ್ಲಿಕ್ ಮಾಡಿ ನೀವು ಚೆಕ್ ಮಾಡ್ಕೋಬಹುದು ನಿಮ್ಮ ಸ್ಟೇಟಸ್ ಏನಿದೆ ಅಂತ ಹೇಳ್ಬಿಟ್ಟು. ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಯೂಸ್ಫುಲ್ ಆಗುತ್ತೆ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ.